ರಾಜ್ಯದಲ್ಲಿ ಭಾರೀ ಕೋಲಾಹಲ. ಸೆಪ್ಟೆಂಬರ್ 6ಕ್ಕೆ ಮುಹೂರ್ತ. ಅಹಿಂದ ಅಲ್ಲೋಲ ಕಲ್ಲೋಲ, ಸಿಡಿದೇಳಲು ಸಿದ್ದು ಕಾರ್ಯತಂತ್ರ. ಸಿದ್ದರಾಮಯ್ಯ ಮಹಾಪ್ರತಿಜ್ಞೆ, ಡಿಕೆ ಸರ್ಕಾರಕ್ಕೆ ಸಂಕಷ್ಟ. ಸತೀಶ್, ಜಮೀರ್, ಮಹದೇವಪ್ಪ ಹೊರಗಿಟ್ಟು ಹೊಸ ಪ್ಲಾನ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಸೀಟು ಬಿಟ್ಟು ಕೊಟ್ಟಾಗ್ನಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಡಿಕೆ ತಾವಂದ್ಕೊಂಡಂತೆ ಸಿಎಂ ಆದ್ರೂ ಕೂಡ ನಿಶ್ಚಿಂತೆಯಿಂದ ಅಧಿಕಾರವನ್ನ ನಡೆಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೈಕಮಾಂಡ್ ಸೂಚಿಸಿದಂತೆ ಸ್ಥಾನ ಬಿಟ್ಕೊಟ್ಟಂತಹ ಸಿದ್ದು ಮಾತಿಗೆ ತಪ್ಪದ ಮಗನಾಗಿದ್ದಾರೆ. ಅಹಿಂದ ರಾಮಯ್ಯನಿಗೆ ಈಗ ಯಾರ ಹಂಗೂ ಕೂಡ ಇಲ್ಲ. ತತ್ವ, ಸಿದ್ಧಾಂತ, ಬದ್ಧತೆಯ ಬಗ್ಗೆ ಸ್ಪಷ್ಟತೆ ಇದೆ. ಕಪ್ಪು ಚುಕ್ಕೆ ಇಲ್ಲ, ಜನಪ್ರಿಯತೆ ಇದೆ. ಜೊತೆಗೆ ಅಪಾರ ಬೆಂಬಲಿಗರ ದಂಡೆ ಸಿದ್ದು ಬೆನ್ನಿಗಿದೆ. ಹೇಗಿದ್ದಾಗ ಅಧಿಕಾರ ಕಿತ್ಕೊಂಡವರನ್ನ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಬಿಡ್ತಾರಾ? ನೋವೇ, ಚಾನ್ಸೇ ಇಲ್ಲ. ಸಿಡಿದೇಳೋದಕ್ಕೆ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿ ಆಗೋದಂತೂ ಸತ್ಯ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ರಾಜಕೀಯ ಚರ್ಚೆಗಳ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಮೂಲ ರಾಜಕೀಯ ಅಸ್ತ್ರವಾದ ಅಹಿಂದ ಚಳುವಳಿಗೆ ಮರುಜೀವ ನೀಡೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಬಾರಿ ಅವರು ಹಳೇ ನಾಯಕರ ಬದಲು ಭವಿಷ್ಯದ ನಾಯಕತ್ವದ ತಂಡವನ್ನ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದು. ಈ ಹೊಸ ತಂಡದಲ್ಲಿ ಅವರ ಪುತ್ರ ಹಾಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಪ್ರಮುಖ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಹಿಂದ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ರಾಜ್ಯದಲ್ಲಿ ಅಹಿಂದ ಹೆಸರನ್ನ ಹೇಳ್ಕೊಂಡು ಮತ್ತೊಮ್ಮೆ ಸಿದ್ದರಾಮಯ್ಯ ಸಿಡಿದೆದ್ದಿದ್ದು ರಾಜಕಾರಣದ ದಿಕ್ಕು ದೆಸೆ ಬದಲಾಯಿಸುವಂತಹ ಸಾಧ್ಯತೆ. ಸೆಪ್ಟೆಂಬರ್ 6ರಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಒಬಿಸಿ ಸಮಾವೇಶ ಅಹಿಂದ ಚಳುವಳಿಗೆ ಮತ್ತೆ ಚಾಲನೆ ನೀಡುವಂತಹ ವೇದಿಕೆಯಾಗುವ ನಿರೀಕ್ಷೆ ಇದೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ಹಿಂದಿನ ಆಪ್ತ ಬೆಂಬಲಿಗರಾದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೆ ಜಮೀರ್ ಅಹಮದ್ ಖಾನ್ ಅವರನ್ನ ದೂರ ಇಡುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಅನ್ನುವಂತಹ ಚರ್ಚೆಯು ರಾಜಕೀಯ ವಲಯದಲ್ಲಿ ಆರಂಭ ಆಗಿದೆ. ಆದ್ರೆ ಈ ಸಮಾವೇಶಕ್ಕೆ ಅಹಿಂದ ಹೆಸರನ್ನ ಬಳಕೆ ಮಾಡಲಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಮೂಲ ಸಮುದಾಯವಾದ ಕುರುಬ ಸಮುದಾಯದ ಮುಖಂಡರು ಸೇರಿದಂತೆ ಒಬಿಸಿ ನಾಯಕತ್ವದ ನೇತೃತ್ವದಲ್ಲಿ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ನೀಡದೆ ಹೋದ್ರೆ ಸಿದ್ದರಾಮಯ್ಯ ರಾಜಕೀಯ ನಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬಹುದು. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿತ್ಕೊಂಡೇ ಭರ್ಜರಿ ಲೆಕ್ಕವನ್ನ ಹಾಕ್ತಾ ಇದ್ದಾರೆ. ಇನ್ನು ಈ ವಿಚಾರವಾಗಿ ಸಿದ್ದು ಬೆಂಬಲಿಗರಿಗೆ ಅತ್ತದರಿ ಇತ್ತ ಪುಲಿ ಎನ್ನುವಂತಾಗಿದೆ. ಈ ಕುರಿತು ಮಾತನಾಡಿರುವಂತಹ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಪಕ್ಷವೇ ಅಹಿಂದದೊಟ್ಟಿಗೆ ಸಮನಾರ್ಥಕವಾಗಿದೆ.
ನಿರ್ದಿಷ್ಟ ಸಮಾವೇಶದಲ್ಲಿ ಭಾಗವಹಿಸಿರೋದನ್ನ ಬಣ ರಾಜಕೀಯ ಅಥವಾ ಭಿನ್ನಾಭಿಪ್ರಾಯದ ವಿಚಾರವಾಗಿ ಪರಿಗಣಿಸುವಂತಹ ಅಗತ್ಯ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಸಿದ್ದರಾಮಯ್ಯ ಬೆಂಬಲಿಸಿಲ್ಲ ಅಂತ ಹೇಳಿ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಈಗ ಸದ್ಯ ಕೇಳಿ ಬರ್ತಾ ಇದ್ದು. ಅಂತಿಮವಾಗಿ ಆ ಸ್ಥಾನ ಈಡಿಗ ಸಮುದಾಯದ ನಾಯಕ BK ಹರಿಪ್ರಸಾದ್ ಅವರಿಗೆ ದೊರೆತಿದೆ. ಇನ್ನು ಹಠಕ್ಕೆ ಬಿದ್ದವರಂತೆ ಬಿಗುವಾಗಿರುವ ಸಿದ್ದರಾಮಯ್ಯ ಮಾತನಾಡ್ತಾ ಇಲ್ಲ, ಮಾಡಿ ತೋರಿಸುವಂತಹ ಇರಾದೆಯಲ್ಲಿದ್ದಾರೆ. ಸಿಎಂ ಪಟ್ಟ ಕಿತ್ಕೊಂಡಂತಹ DKಗೆ ಅಹಿಂದ ಮೂಲಕ ತಿರುಗೇಟನ್ನ ನೀಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ತಮ್ಮ ಹಳೆಯ ಟೀಮ್ ಮೇಲೂ ಕೂಡ ಸಿದ್ದು ಸಂಪೂರ್ಣ ವಿಶ್ವಾಸವನ್ನ ಹೊಂದಿಲ್ಲ. ಜಮೀರ್ ಅಹಮದ್ ಖಾನ್, HC ಮಹಾದೇವಪ್ಪ ಸೇರಿದಂತೆ ನಮ್ದವರೆಲ್ಲರೂ ಕೂಡ ಡಬಲ್ ಗೇಮ್ ಮಾಡಿದ್ರು ಅನ್ನುವಂತಹ ಮನಸ್ಥಿತಿಯಲ್ಲಿ ಟಗರು ಸಿದ್ದರಾಮಯ್ಯ ಕೋತ ಕುದಿತಾ ಇದ್ದಾರೆ. ಒಟ್ನಲ್ಲಿ ರಾಜ್ಯದ ರಾಜಕಾರಣ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಲವು ಬೆಳವಣಿಗೆಗಳು ಕೂಡ ರೋಚಕ ಘಟ್ಟದತ್ತ ಸಾಗ್ತಾ ಇದೆ. ಸಿದ್ದರಾಮಯ್ಯ ನಡೆಯ ಮೇಲೆ ಈಗ ರಾಜಕಾರಣ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. DK ಶಿವಕುಮಾರ್ ಸರ್ಕಾರಕ್ಕೆ ಸಿದ್ದು ಮೂವ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದಂತೂ ಸತ್ಯ, ಸಿದ್ದರಾಮಯ್ಯ ಮಾತ್ರ ಸುಮ್ಮನೆ ಕುಳಿತುಕೊಂಡಿಲ್ಲ. ಎಲ್ಲ ಅಸಮಾಧಾನದ ಬೇಗುದಿಯನ್ನ ಒಡಲೊಳಗೆ ತುಂಬಿಕೊಂಡು ಸ್ಫೋಟಗೊಳ್ಳೋದಕ್ಕೆ ಈಗ ಸದ್ಯ ಕಾಯ್ತಾ ಇದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಮಹತ್ವದ ದಿನ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.